ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಗೂಗಲ್ ಆಡ್ಸ್ ಅಲ್ಲಿ ಆಡ್ ಕಾಪೀಸ್ ಹೆಂಗ್ ಬರೆಯೋದು ಅಂತ ಹೇಳಿ. ಸೊ ನೀವು ರಿಕ್ವೆಸ್ಟ್ ಮಾಡ್ದಂಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಗೂಗಲ್ ಅಲ್ಲಿ ಆಡ್ ಕಾಪೀಸ್ ಹೆಂಗ್ ಬರೆಯೋದು ಫಸ್ಟ್ ಸರ್ಚ್ ಕ್ಯಾಂಪೇನ್ ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ನಿಮ್ಮ ಈ ವಿಡಿಯೋಗೆ ಫಸ್ಟ್ ಟೈಮ್ ಬರ್ತಿದ್ರೆ, ಈ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ನಾನು ಒಂದು ವಾಟ್ಸ್ಆಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಆ ಚಾನಲ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ಬನ್ನಿ, ಜಾಸ್ತಿ ತಡ ಮಾಡಿದೆ ಈ ವಿಡಿಯೋದಲ್ಲಿ ಗೂಗಲ್ ಆಡ್ಸ್ ಅಲ್ಲಿ ಆಡ್ ಕಾಪಿ ಹೆಂಗ್ ಬರೆಯೋದು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಾನು ಹೇಳ್ದಂಗೆನೆ ಆಡ್ ಕಾಪೀಸ್. ಸೊ ಆಡ್ ಕಾಪೀಸ್ ಬೇಸಿಕಲಿ ಏನಂದ್ರೆ, ನೀವು ಇಲ್ಲಿ ಏನ್ ಆಡ್ ಕಾಪಿ ಬರೀತೀರಾ ಅಂಡ್ ಆಚೆ ಏನ್ ಕಾಣುತ್ತೆ ನಿಮ್ಮ ಕಸ್ಟಮರ್ಸ್ ಯೂಸರ್ಸ್ಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಸೆಕ್ಷನ್ ಅಲ್ಲಿ. ಓಕೆನಾ, ಇದನ್ನ ನಾವು ಹೆಂಗ್ ಬರೆಯೋದು, ಏನೋ ಇಂಟೆಂಟ್ ಇಟ್ಕೊಂಡ್ ಬರೀಬೇಕನ್ನೋದು ನಾವು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಸೊ ಬರೆಯೋದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳ್ದಂಗೆ ಕ್ಯಾಂಪೇನ್ ಗೂಗಲ್ ಆಡ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದೆ. ಸೊ ಗೂಗಲ್ ಆಡ್ ಸ್ಟ್ರಕ್ಚರ್ ಹೆಂಗಿರೋದು, ಫಸ್ಟು ಅಕೌಂಟು, ಕ್ಯಾಂಪೇನ್, ಆಡ್ ಗ್ರೂಪ್ಸ್, ಕೀವರ್ಡ್ಸ್, ಆಡ್ಸ್ ಅಲ್ವಾ, ಇದು ಲಾಸ್ಟ್ ಪಾರ್ಟು. ಓಕೆನಾ, ಸಿನ್ಸ್ ನನಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ ಆಡ್ಸ್ ಹೆಂಗ್ ಬರೆಯೋದು ಅಂತ ಹೇಳಿ, ಸೊ ನಾನು ಅದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಾನು ಇಲ್ಲಿ ಒಂದು ಇನ್ ಡೀಟೇಲ್ ಹೋಗೋಕೆ ಮುಂಚೆ ಆಡ್ಸ್ ಅಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆನಾ, ಆಡ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಬಂದು ಫೈನಲ್ URL. ಅಂದ್ರೆ ನಿಮ್ಮ ಆಡ್ ನ ಯಾರು ಕ್ಲಿಕ್ ಮಾಡಿದ್ರೆ ಯಾವ ಲ್ಯಾಂಡಿಂಗ್ ಪೇಜ್ಗೆ ಹೋಗ್ಬೇಕು, ನಿಮ್ಮ ವೆಬ್ಸೈಟ್ಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ಇಲ್ಲಿ ಡಿಫೈನ್ ಮಾಡಬೇಕು. ಲ್ಯಾಂಡಿಂಗ್ ಪೇಜ್ ಮತ್ತೆ ಡಿಸ್ಪ್ಲೇ ಪಾತ್ ಅಂದ್ರೆ ನಿಮ್ಮ ವೆಬ್ಸೈಟ್ ಒಳಗೇನೆ ಹಲವಾರು ಪೇಜಸ್ಗಳು ಇರುತ್ತೆ, ಅದಕ್ಕೆ ಅಂತಾನೆ ಪಾತ್ ಇರುತ್ತೆ. ಸೊ ಅದರ ಕೀವರ್ಡ್ಸ್ ಕೂಡ ನಾವು ಹಾಕ್ಬೋದು. ಅಂಡ್ ನಮಗೆ 15 ಹೆಡ್ಲೈನ್ಸ್ ಆಪ್ಷನ್ಸ್ ಇರುತ್ತೆ. ಓಕೆನಾ, ಅದೇ 4 ಡಿಸ್ಕ್ರಿಪ್ಷನ್ಸ್. ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ವಿಡಿಯೋ ಹಾಕಿದ್ದೆ ಆಡ್ಸ್ ಅಂದ್ರೆ ಏನು ಅಂತ. ಸೊ ಆ ವಿಡಿಯೋ ದಯವಿಟ್ಟು ಒಂದ್ಸತಿ ನೋಡಿ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ನಾವು 15 ಹೆಡ್ಲೈನ್ಸ್ ಮತ್ತೆ 4 ಡಿಸ್ಕ್ರಿಪ್ಷನ್ ಮತ್ತೆ ಅಸೆಟ್ಸ್ ಹಾಕ್ಬೇಕು. ಅಸೆಟ್ಸ್ ಅಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ, ಸೊ ಇಲ್ಲಿ ಡಿಸ್ಕಸ್ ಹೇಳ್ದಂಗೆ ಇಷ್ಟು ಪಾರ್ಟ್ಸ್ ಇದೆ. ನಾವು ಈ ವಿಡಿಯೋದಲ್ಲಿ ನಾವು ತಲೆ ಕೆಡ್ಸ್ಕೋಬೇಕಾಗಿರೋದು ಫೈನಲ್ URL, ಡಿಸ್ಪ್ಲೇ ಪಾತ್ಸ್, ಹೆಡ್ಲೈನ್ಸ್ ಹೆಂಗ್ ಬರೆಯೋದು, ಡಿಸ್ಕ್ರಿಪ್ಷನ್ ಹೆಂಗ್ ಬರೆಯೋದು. ಓಕೆ, ಇದನ್ನ ಮೇನ್ ಆಗಿ ತಿಳ್ಕೊಳ್ಳೋಣ ಹೆಂಗ್ ಬರೆಯೋದು ಅಂತ. ಇದೆಲ್ಲ ಅಸೆಟ್ಸ್ ಅಂದ್ರೆ ಹೆಂಗ್ ಮಾಡ್ಬೇಕನ್ನೋದು ಬೇರೆ ಟೈಮಲ್ಲಿ ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ಇಂಟೆನ್ಷನ್ ಬರೆಯೋದು ಹೆಂಗೆ, ಆಡ್ ಕಾಪೀಸ್ ಬರೆಯೋದು ಹೆಂಗೆ, ಯಾವ ಇಂಟೆಂಟ್ ಅಲ್ಲಿ ಬರೀಬೇಕು. ನಾನು ಇಲ್ಲಿ ಯಾವುದೋ ಒಂದು ಕೋವರ್ಕಿಂಗ್ ಸ್ಪೇಸ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡಿದೀನಿ, ನಾನು ಮುಂಚೆನೆ ಕೀವರ್ಡ್ಸ್ ಹುಡುಕಿಟ್ಟಿದೆ. ಓಕೆನಾ, ಸೊ ಕೀವರ್ಡ್ಸ್ ಎಲ್ಲ ಮುಂಚೆನೆ ಹಾಕಿದ್ದೀನಿ. ಕೋವರ್ಕಿಂಗ್ ಸ್ಪೇಸ್ ತುಂಬಾ ಹೈ ಇಂಟೆಂಟ್ ಇರೋದು ಯಾವುದೋ ಬೇರೆ ಲೊಕೇಶನ್ಗೆ. ಅಂಡ್ ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಕೋವರ್ಕ್ಸ್ ಅಂತ ಹೇಳಿ ಯಾರೋ ಒಬ್ರು ಕೋವರ್ಕಿಂಗ್ ಸ್ಪೇಸ್ ಇದೆ. ಅಂಡ್ ಇದು ಯಾವ ವಿಡಿಯೋ ಸ್ಪಾನ್ಸರ್ ಅಲ್ಲ, ಐ ಆಮ್ ಜಸ್ಟ್ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ದೇರ್ ವೆಬ್ಸೈಟ್. ಓಕೆ, ಅಂಡ್ ಇವ್ರ ವೆಬ್ಸೈಟ್ ತುಂಬ ಕ್ಲೀನ್ ಆಗಿದೆ. ಓಕೆನಾ, ಸೊ ಇಲ್ಲಿ ಏನಂದ್ರೆ ದೇ ಆರ್ ಆಫರಿಂಗ್ ಕೋವರ್ಕಿಂಗ್ ಸ್ಪೇಸ್. ಓಕೆನಾ, ಸೊ ಕೋವರ್ಕಿಂಗ್ ಸ್ಪೇಸ್ ಅಂದ್ರೆ ಏನು, ಆಫೀಸ್ ಸ್ಪೇಸ್. ಈಗ ನೀವು ಫ್ರೀಲಾನ್ಸರ್ ಆಗಿರ್ತೀರಾ, ನಿಮಗೆ ಆಫೀಸಲ್ಲಿ ಕೆಲಸ ತುಂಬಾ ಹೈ ರೆಂಟ್ ಅಫೋರ್ಡ್ ಮಾಡಕ್ ಶಕ್ತಿ ಇರಲ್ಲ. ಈ ತರ ಕೋವರ್ಕಿಂಗ್ ಸ್ಪೇಸ್ ಇದ್ದಾಗ ಶೇರ್ಡ್ ಕೋವರ್ಕಿಂಗ್ ಸ್ಪೇಸ್ ನೀವು ಇರ್ತೀರಾ, ಬೇರೆ ಕಂಪನಿ ಇರ್ತಾರೆ, ಎಲ್ಲರೂ ಸೇಮ್ ಅಸೆಟ್ಸ್ ನ ಯೂಸ್ ಮಾಡ್ತಾರೆ. ಓಕೆನಾ, ದೇ ಆರ್ ಟ್ರೈಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಕ್ಷಮಿಸಿ ಸ್ನೇಹಿತರೆ, ನನಗೆ ತುಂಬಾ ಹುಷಾರಿಲ್ಲ, ಅದಕ್ಕೆ ನಾನು ಈ ತರ ಏನೋ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಉಚ್ಚಾರಣೆ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ. ಈಗ ವಿಲ್ ಸ್ಟಾರ್ಟ್ ಹೌ ಡು ವಿ ರೈಟ್ ಕೋವರ್ಕಿಂಗ್ ಆಡ್ ಕಾಪೀಸ್. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಆಡ್ ಕಾಪೀಸ್ ಅಲ್ಲಿ 3 ಪಾರ್ಟ್ಸ್ ಬರೀಬೇಕು. 3 ನಾಪ್ಕೊಳ್ಬೇಕು. ಒಂದು ಕೀವರ್ಡ್, ಇನ್ನೊಂದು ಯೂಸರ್ಸ್, ಇನ್ನೊಂದು ಕಾಲ್ ಟು ಆಕ್ಷನ್. ಈ 3 ಕಂಟೆಂಟ್ ಇರಲೇಬೇಕು 15 ಹೆಡ್ಲೈನ್ಸ್ ಅಲ್ಲಿ ಮತ್ತೆ ಆಡ್ ಕಾಪೀಸ್ ಅಲ್ಲಿ. ಬೇಸಿಕ್ ಈ 15 ಹೆಡ್ಲೈನ್ಸ್ ಏನಿರುತ್ತೆ, ಮೇಕ್ ಶ್ಯೂರ್ ಈ 15 ಹೆಡ್ಲೈನ್ಸ್ ಅಲ್ಲಿ ನಿಮ್ಮ ಕೀವರ್ಡ್ಸ್ ಇದೆ, ಮತ್ತೆ ನಿಮ್ಮ ಬೆನಿಫಿಟ್ ಇದೆ, ನಿಮ್ಮ ಬಿಸ್ನೆಸ್ ಇಂದ ಬೆನಿಫಿಟ್ ಏನು, ಅಂಡ್ CTA ಅಂದ್ರೆ ಕಾಲ್ ಟು ಆಕ್ಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಎಲ್ಲ ಒಂದೊಂದಾಗಿ ಹೇಳ್ತೀನಿ ನಾನು. ಓಕೆ, ಇಲ್ಲಿ ನೋಡಿ. ಸೊ ಇದನ್ನೆಲ್ಲ ಕೀವರ್ಡ್ಸ್ ಹಾಕಿದ್ದೀನಿ. ಓಕೆನಾ, ಮುಂಚೆನೆ ಇಲ್ಲಿ ಸಮಥಿಂಗ್ ಕಾಲ್ಡ್ ಆಸ್ ಆಡ್ ಸ್ಟ್ರೆಂತ್. ಸೊ ಆಡ್ ಸ್ಟ್ರೆಂತ್ ಅಂದ್ರೆ ಏನು, ನಿಮ್ಮ ಆಡ್ಸ್ ಎಷ್ಟು ಬಲಿಷ್ಠವಾಗಿದೆ, ಇಸ್ ಇಟ್ ವೆರಿ ಕಂಪ್ಲೀಟ್. ಸೊ ಇದರಲ್ಲಿ ನಿಮಗೆ ಪೂರ್ ಬರುತ್ತೆ, ಆವರೇಜ್, ಮೀಡಿಯಂ ಮತ್ತೆ ಎಕ್ಸಲೆಂಟ್ ಅಂತ ಫೀಚರ್ ಬರುತ್ತೆ. ಯಾವಾಗಲೂ ಮೇಕ್ ಶ್ಯೂರ್ ಯುವರ್ ಆಡ್ ಸ್ಟ್ರೆಂತ್ ಇಸ್ ಆಲ್ವೇಸ್ ಎಕ್ಸಲೆಂಟ್. ಅಂಡ್ ಇಲ್ಲಿ ನೀವು ಪ್ರಿವ್ಯೂ ನೋಡ್ಬೋದು, ನಿಮ್ಮ ಆಡ್ ಹೆಂಗ್ ಕಾಣುತ್ತೆ ಇಲ್ಲಿ ಟೈಪ್ ಮಾಡ್ತಾ ಹೋದ್ರೆ. ಓಕೆ, ಇಲ್ಲಿ ನಾನು ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸೆಲ್ ಕೋವರ್ಕ್ಸ್ ತಗೋತೀನಿ. ನಾನು URL ಪೇಸ್ಟ್ ಮಾಡ್ತೀನಿ. ಐ ವಾಂಟ್ ದೆಮ್ ಟು, ಯಾರಾದರೂ ಆಡ್ ನೋಡಿದ್ರೆ ದೇ ವಾಂಟ್ ಟು ಗೋ ಟು ಎಕ್ಸೆಲ್ ಕೋವರ್ಕ್ಸ್, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ನಿಮಗೆ ಪ್ರಿವ್ಯೂ ಕಾಣುತ್ತೆ ನೋಡಿ, ಪ್ರಿವ್ಯೂ ಕಾಣ್ತಿದ್ಯಾ ಹೆಂಗ್ ಕಾಣುತ್ತೆ ಅಂತ. ಏನಾ, ಇಲ್ಲಿ ನಾನು ಬ್ಯಾಂಗ್ಳೂರ್ ಅಂತ ತಗೋತೀನಿ, DLR ಅಂತ ಬಂದರೂ ಆಗುತ್ತೆ. ಸೊ ಇಲ್ಲಿ ನಾನಿಲ್ಲಿ ಬರ್ತೀನಿ, ಕೀವರ್ಡ್ ಇನ್ಸರ್ಷನ್ ಅಂತ ಹಾಕಿದ್ದೀನಿ. ಕೀವರ್ಡ್ ಇನ್ಸರ್ಷನ್ ಅಂದ್ರೆ ಏನಂದ್ರೆ, ನಾವೊಂದು
ಪ್ರೈಮರಿ ಕೀವರ್ಡ್ ಏನಿರುತ್ತೆ ಆ ಪ್ರೈಮರಿ ಕೀವರ್ಡ್ನ ಮೆನ್ಷನ್ ಮಾಡಿ, ಅಕಸ್ಮಾತ್ ಕಸ್ಟಮರ್ಸ್ ಏನು ಟೈಪ್ ಮಾಡ್ತಾರಲ್ಲ ಆ ಕೀವರ್ಡ್ ನಿಮಗೆ ಪಕ್ಕದಲ್ಲಿ ಬರುತ್ತೆ. ಅದನ್ನೇ ನಾವು ಕೀವರ್ಡ್ ಇನ್ಸರ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ದ್ಯಾಟ್ ನಮಗೆ ಎಲ್ಲಾ ಕೀವರ್ಡ್ ಕವರ್ ಆಗುತ್ತೆ ಅದ್ರಲ್ಲಿ. ಓಕೆನಾ? ನೆಕ್ಸ್ಟ್ ಟೈಮ್ ಬರಬೇಕು ನಾನು ಹೇಳ್ದಂಗೆ ಕೀವರ್ಡ್ಸ್ ಅಲ್ಲಿ ಆಡ್ ಕಾಪೀಸ್ ಅಲ್ಲಿ ಯು ಶುಡ್ ಹ್ಯಾವ್ 3 ಪಾರ್ಟ್ಸ್. ಒಂದು ನಿಮ್ದು ಕೀವರ್ಡ್ ಸೆಕ್ಷನ್, ಇನ್ನೊಂದು ಬೆನಿಫಿಟ್ಸ್, ಇನ್ನೊಂದು ವಾಟ್ ಯು ಕಾಲ್ ಕಾಲ್ ಟು ಆಕ್ಷನ್. ಓಕೆನಾ? ಸಿನ್ಸ್ ನನ್ನ ಹತ್ರ ಎಲ್ಲ ರೆಡಿ ಇದೆ, ಓಕೆನಾ, ಈ ಕೋವರ್ಕಿಂಗ್ ಸ್ಪೇಸ್ ನಾನೇನ್ ಮಾಡಿದ್ದೀನಿ ಎಲ್ಲ ನೋಡ್ತೀನಿ. ಇಲ್ಲಿ ಫಸ್ಟ್ ಏನೇನಿದೆ, ಕೋವರ್ಕಿಂಗ್ ಸ್ಪೇಸ್ ಅಂದ್ರೆ ಏನು, ಫಸ್ಟ್ ಇಲ್ಲಿ ನೋಡೋಣ. ಕೋವರ್ಕಿಂಗ್ ಸ್ಪೇಸ್ ಓಕೆ, ಇಲ್ಲಿ ಬರೀತೀನಿ ನಾನು ಬೆಸ್ಟ್ ಇನ್ ಕಮ್ಯುನಿಟಿ. ಅಂದ್ರೆ ಕೋವರ್ಕಿಂಗ್ ಸ್ಪೇಸ್ ಅಲ್ಲಿ ನಿಮಗೆ ಒಳ್ಳೆ ಅಮ್ಯುನಿಟೀಸ್ ಸಿಗುತ್ತೆ. ಓಕೆನಾ? ಮತ್ತೆ ಹೈಜೀನಿಕ್ ಕೋವರ್ಕಿಂಗ್. ಸೊ ನನ್ನ ಹತ್ರ ಇದರಲ್ಲಿ ಆಡ್ ಕಾಪೀಸ್ ಎಲ್ಲ ರೆಡಿ ಇದೆ. ಓಕೆನಾ? ನಾನು ಎಲ್ಲಾನು ಇದ್ರಲ್ಲಿ ಪೇಸ್ಟ್ ಮಾಡ್ತೀನಿ ಸದ್ಯಕ್ಕೀಗ, ತುಂಬಾ ಬೇಗ ಮುಗಿಸೋಣ. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಕೆಲವೊಂದು ಕೀವರ್ಡ್ ಹಾಕ್ಸಿದ್ದೀನಿ, ಏನು ಸೆಕ್ಷನ್ ಕೀವರ್ಡ್ ಇದೆ. ಆ್ಯಂಡ್ ಇದರಲ್ಲಿ ಕೆಲವೊಂದು ಫೀಚರ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಫ್ರೀ ವೈಫೈ, ಫಾಸ್ಟ್ ವೈಫೈ ವಿತ್ ಪವರ್ ಬ್ಯಾಕಪ್. ಅಂದರೆ ಇದೊಂದು ಬೆನಿಫಿಟ್. ನಾನು ಹೇಳಿದೆ ಆ್ಯಡ್ ಕಾಪೀಸಲ್ಲಿ ಯಾವಾಗಲೂ 3 ಪಾರ್ಟ್ಸ್ ಇರಬೇಕು. ಒಂದು ನಿಮ್ಮ ಕೀವರ್ಡ್ಸ್ ಇರಬೇಕು, ಇನ್ನೊಂದು ನಿಮ್ಮ ಫೀಚರ್ಸ್ ಅಂದರೆ ಬೆನಿಫಿಟ್, ಇನ್ನೊಂದು ಕಾಲ್ ಟು ಆಕ್ಷನ್. ಏನ? ಸೊ ನಾನು ಇಲ್ಲಿ ಒಂದು ಕೀವರ್ಡ್ ಹಾಕಿದ್ದೀನಿ. ಏನ? ಸೊ ಬೆಸ್ಟ್ ಇನ್ ಅಮ್ಯುನಿಟೀಸ್, ಲಕ್ಸುರಿ ಕೋವರ್ಕಿಂಗ್ ಸ್ಪೇಸ್, ಬುಕ್ ಯರ್ ಫ್ರೀ ಟ್ರಯಲ್. ಇದು ಬೆನಿಫಿಟ್. 1 ಡೇ ಫ್ರೀ ಕೋವರ್ಕಿಂಗ್ ಸ್ಪೇಸ್, ಗೆಟ್ 1 ಡೇ ಕೋವರ್ಕಿಂಗ್ ಸ್ಪೇಸ್, ಫಾಸ್ಟ್ ವೈಫೈ ವಿತ್ ಪವರ್ ಬ್ಯಾಕಪ್, ಅವೈಲ್ ಫ್ರೀ ಟ್ರಯಲ್ at ₹0. ಇದೆಲ್ಲ ಕೆಲವೊಂದು ಬೆನಿಫಿಟ್. ಈಗ ನಾವು ಒಂದು ಕಾಲ್ ಟು ಆಕ್ಷನ್ ಬರೋಣ. ಕಾಲ್ ಟು ಆಕ್ಷನ್ ಅಂದ್ರೆ ಗೊತ್ತಾ? ಕಾಲ್ ಅಸ್ ನೌ. ಇದೊಂದು ಕಾಲ್ ಟು ಆಕ್ಷನ್ ಅಂದ್ರೆ ನಮ್ಮನ್ನ ಕಾಲ್ ಮಾಡಿ ಅಂತ. ಯಾಕಂದ್ರೆ ಈ ಕಾಲ್ ಟು ಆಕ್ಷನ್ ಯಾಕೆ ಹಾಕ್ಬೇಕಂದ್ರೆ ಈ ಆಡ್ ಕಾಪಿ ಮಾಡಿದವರು, ಈ ಆಡ್ ಕಾಪಿ ನೋಡಿದವರು ನಿಮ್ಮ ಯೂಸರ್, ಸೊ ಇಟ್ ವಿಲ್ ಇಮಿಡಿಯೇಟ್ ಟ್ರಿಗರ್ ದೆಮ್ ಟು ಬುಕ್ ದ ಸೀಟ್. ವಿಸಿಟ್ ನೌ ಒಂದು ಕಾಲ್ ಟು ಆಕ್ಷನ್ ಹಾಕ್ಬೋದು. ಕಾಲ್ ಅಸ್ ಟುಡೇ ಅನ್ನು ಕೂಡ ಹಾಕ್ಬೋದು. ಓಕೆನಾ? ಆ್ಯಂಡ್ ಇಲ್ಲಿ ಹೆಡ್ಲೈನ್ಸ್ ಅಲ್ಲಿ ಒಂದು ತಿಳ್ಕೊಳ್ಳೋಣ ಸ್ನೇಹಿತರೆ. ಲಿಮಿಟ್ ಅಂತ ಇರುತ್ತೆ ಇಲ್ಲಿ ಎಲ್ಲದಕ್ಕೂ. ಹೆಡ್ಲೈನ್ಸ್ 30 ಕ್ಯಾರೆಕ್ಟರ್ಸ್ ಲಿಮಿಟ್ ಅಷ್ಟೇ ಇರೋದು. 30 ಮೇಲೆ ಬರೆಯೋಕ್ಕಾಗಲ್ಲ. ಅಕಸ್ಮಾತ್ ನಾನು ಏನಾದರೂ 30 ಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಬುಕ್ ಎಫ್ 1 ಡೇ ಫ್ರೀ ಟ್ರಯಲ್ನ ಒಂದು ಡಾಟ್ ಹಾಕೋರು ರೆಡ್ ಬಂದ್ಬಿಡುತ್ತೆ. ಈಗ ಡಾಟ್ ಹಾಕೋರು ರೆಡ್ ಬಂದ್ಬಿಡುತ್ತೆ. ಸೊ ವಿತಿನ್ ಲಿಮಿಟಲ್ಲೇ ಬರೀಬೇಕು. ಆಗ ನೀವು ಡಾಟ್ ರೆಡ್ ಬಂದರೆ ನಿಮ್ಮ ಆ್ಯಡ್ ರನ್ ಆಗೋದಿಲ್ಲ. ಆಮೇಲೆ ನೋಡಿ, ಆ್ಯಡ್ ಸ್ಟ್ರೆಂತ್ ಎಕ್ಸಲೆಂಟ್ ಇದೆ. ಅಂದರೆ ನಾನು ಏನೇನು ಕೀವರ್ಡ್ ಮೆನ್ಷನ್ ಮಾಡಿದ್ದೆ ಇದೆಲ್ಲ ಕೂಡ ಆ್ಯಡೆಡ್ ಇದೆ ಅಂತ ಅರ್ಥ. ಓಕೆನಾ? ಸೊ ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಜಸ್ಟ್ ಟು ಮೇಕ್ ಶೋರ್ ವಿಡಿಯೋ ಬೇಗ ಮುಗಿಸ್ಬೋದಂತ. ಓಕೆನಾ? ಆ್ಯಂಡ್ ಈಗ ಡಿಸ್ಕ್ರಿಪ್ಷನ್ ಬರೆಯೋಣ. ಸೊ ಡಿಸ್ಕ್ರಿಪ್ಷನ್ ಕೂಡ ರೆಡಿ ಇದೆ. ಸೊ ನಾನೀಗ ಡಿಸ್ಕ್ರಿಪ್ಷನ್ ಕೂಡ ಫಿಲ್ ಮಾಡಿದ್ದೀನಿ. ಓಕೆನಾ? ಸೊ ಈಗ ನಾನು ಡಿಸ್ಕ್ರಿಪ್ಷನ್ ಕೂಡ ಫಿಲ್ ಮಾಡಿದ್ದೀನಿ. ಓಕೆನಾ? ಸೊ ಇಲ್ಲಿ ನೋಡಿ, ನಾನು ಹೇಳ್ದಂಗೆ ನಾನು ವೆಬ್ಸೈಟ್ ನೋಡಿದ್ದೀನಿ ಆ್ಯಂಡ್ URL ಪಾತ್ ಆ್ಯಂಡ್ ಕೀವರ್ಡ್ಸ್ ಬರ್ತೀನಿ. ಸೊ ಕೀವರ್ಡ್ ನಾನು ಹೇಳ್ದಂಗೆ ಯಾವಾಗಲೂ 3 ಪಾರ್ಟ್ಸ್ ಇರಬೇಕು. ಕೀವರ್ಡ್ ಇರಬೇಕು, ನಿಮ್ಮ ಬೆನಿಫಿಟ್ ಇರಬೇಕು, ಇನ್ನೊಂದು ಕಾಲ್ ಟು ಆಕ್ಷನ್ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಇದು ಒಂದು ಕೀವರ್ಡ್ ಹಾಕಿದ್ದೀನಿ, ಬೆಸ್ಟ್ ಇನ್ ಅಮ್ಯುನಿಟೀಸ್, ಲಕ್ಸುರಿ ಕೋವರ್ಕಿಂಗ್ ಸ್ಪೇಸ್. ಇದ್ರ ಬಗ್ಗೆ ನನಗೆ ಹೆಂಗೆ ಗೊತ್ತು ಅಂದರೆ ನಾನು ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ, ಹಂಗಾಗಿ ನನಗೆ ಗೊತ್ತು. ಬಟ್ ಇದನ್ನು ನೀವು ಜನರಲ್ ಆಗಿ ತೊಗೋಬೇಕು. ಇದು ಇನ್ ಡೀಟೇಲ್ ಆಗಿ ನಾವು ನೋಡಬೇಕಾಗುತ್ತೆ. ಓಕೆನಾ? ನೀವು ವೆಬ್ಸೈಟ್ಗೆ ಹೋಗಿ ವೆಬ್ಸೈಟಲ್ಲಿ ಏನು ಕಂಟೆಂಟ್ ಹಾಕಿದ್ದಾರೆ ಅದನ್ನ ಮೇಕ್ ಶ್ಯೂರ್ ಯು ಹ್ಯಾವ್ ಯುವರ್ ಬೆನಿಫಿಟ್ಸ್ ಲಿಸ್ಟೆಡ್. ನಿಮ್ಮ ಸರ್ವಿಸ್ ಆರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಂದ ಏನು ಬೆನಿಫಿಟ್ ಅನ್ನೋದನ್ನ ನೀವು ಇಲ್ಲಿ ಹಾಕಲೇಬೇಕು. ಓಕೆನಾ? ಆ್ಯಂಡ್ ವಿತಿನ್ ದ ಕ್ಯಾರೆಕ್ಟರ್ ಲಿಮಿಟ್ ಇರಬೇಕು. ವಿತಿನ್ 30 ಕ್ಯಾರೆಕ್ಟರ್ಸ್. ಹೆಡ್ಲೈನ್ಸ್ ಯಾವಾಗಲೂ 30 ಕ್ಯಾರೆಕ್ಟರ್ಸ್ ಲಿಮಿಟ್ ಇರುತ್ತೆ. ಡಿಸ್ಕ್ರಿಪ್ಷನ್ ಯಾವಾಗಲೂ 90 ಕ್ಯಾರೆಕ್ಟರ್ಸ್ ಲಿಮಿಟ್. ಓಕೆನಾ? ಓಕೆ, ಇಷ್ಟು ನೀವು ಕಲ್ತ್ಕೊಂಡ್ರೆ ಆ್ಯಡ್ ಕಾಪೀಸ್ ಹೆಂಗೆ ಬರೋದು, ಇಷ್ಟೇ ಸಿಂಪಲ್ ಇರೋದು. ಏನು ಜಾಸ್ತಿ ದೊಡ್ಡ ಬ್ರಹ್ಮಾಸ್ತ್ರ ಇಲ್ಲ ಇದರಲ್ಲಿ. ಓಕೆನಾ? ಮೇಕ್ ಶೋರ್ ನಿಮ್ಮ ಆ್ಯಡ್ ಸ್ಟ್ರೆಂತ್ ಎಕ್ಸಲೆಂಟ್ ಆಗಿರಬೇಕು ಆ್ಯಂಡ್ ಮೇಕ್ ಶೋರ್ ಆಲ್ ದ ಹೆಡ್ಲೈನ್ಸ್ ಇರಬೇಕು. ನಿಮ್ಮ ಡಿಸ್ಕ್ರಿಪ್ಷನ್ನು ಎಲ್ಲ ಇರೋಂಗೆ ಫಿಲ್ ಮಾಡಿ. ಓಕೆನಾ? ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ದಯವಿಟ್ಟು ಒಂದು ಲೈಕ್ ಬಟನ್ನ ಕೊಡಿ. ಸೊ ದಟ್ ಜಾಸ್ತಿ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಆ್ಯಂಡ್ ಅಕಸ್ಮಾತ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತೋದು ಕೂಡ ಮರಿಬೇಡಿ. ಆ್ಯಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ನಾನು ಒಂದು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಆ ಚಾನಲ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕ್ತೀನಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಟಾಪಿಕ್ ಆಗಿ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.